ಈ ಧನುರ್ಮಾಸದಲ್ಲಿ ಮಾಡುವ ಪೂಜೆಯಿಂದ 1000 ವರ್ಷದ ಪೂಜಾ ಫಲ ಒಂದೇ ದಿನ ಲಭ್ಯ. ಹೌದು, ಪೂಜಾ ಮಹತ್ವ ಮತ್ತು ಅನುಸರಿಸಬೇಕಾದ ಕ್ರಮಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಒಂದು ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಧನುರ್ಮಾಸದ ಪೂಜೆ ಬಹಳ ವಿಶೇಷವಾದದ್ದು. ಅರುಣೋದಯಕ್ಕೆ 4 ಗಳಿಗೆ ಮೊದಲೇ ಎದ್ದು ಅರುಣೋದಯದಲ್ಲಿ ಪೂಜೆಯನ್ನು ಆರಂಭಿಸಿ ಸೂರ್ಯೋದಯಕ್ಕೆ ಮೊದಲು ಪೂಜೆ ಮುಗಿಸಬೇಕು ಎನ್ನುತ್ತದೆ ಶಾಸ್ತ್ರ. ಹೀಗೆ ಮಾಡುವುದರಿಂದ 1000 ವರ್ಷಗಳ ಪೂಜಾ ಫಲ ಒಂದೇ ದಿನದಲ್ಲಿ ಲಭ್ಯವಾಗುತ್ತದೆ ಎಂಬುದು ನಂಬಿಕೆ. ಧನುರ್ಮಾಸದ ಪೂಜೆಯ ವಿಶೇಷ ಮಹತ್ವ ಮತ್ತು ಕ್ರಮಗಳ ಕುರಿತು ಒಂದಿಷ್ಟು ವಿವರವಾಗಿ ನಾವು ತಿಳಿಯುವುದಾದರೆ, ಭಗವಂತನ ಅನುಗ್ರಹ ಪಡೆದು ಕೃತಾರ್ಥರಾಗಬೇಕು ಎಂದು ಪ್ರಯತ್ನಿಸುವ ಸಜೀವರ ಮೇಲೆ ಭಗವಂತ ತೋರಿಸುವ ಅನುಗ್ರಹ ಅಪಾರವಾದದ್ದು. ಧನುರ್ಮಾಸದ ಪೂಜೆ ಮಾಡುವುದರಿಂದ 1000 ವರ್ಷ ಮಾಡುವ ಪೂಜೆಯ ಪುಣ್ಯದ ಫಲವನ್ನು ಒಂದು ದಿನದಲ್ಲಿ ಭಗವಂತ ಕೊಡುತ್ತಾನೆ. ಅನೇಕ ರೀತಿಯ ಕಾರುಣ್ಯವನ್ನು ಭಗವಂತ ತೋರಿಸುತ್ತಿದ್ದು, ಅಂತಹ ಕಾರುಣ್ಯಗಳ ಪೈಕಿ ಒಂದು ಧನುರ್ಮಾಸದ ಪೂಜೆಗೆ ಭಗವಂತ ನೀಡಿರುವ ಮಹತ್ವ ಇದು. ಇನ್ನು ಈ ಪೂಜೆಯ ಕ್ರಮಗಳೇನು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಮುಂತಾದವು ಚಂದ್ರಮಾನ ಮಾಸದ ಪರಿಗಣನೆ. ಅದೇ ರೀತಿ ಮೇಷ, ವೃಷಭ, ಮಿಥುನ ಮುಂತಾದವು ಸೌರಮಾನ ಮಾಸದ ಪರಿಗಣನೆ. ಆ ಸೌರಮಾನದ ಪರಿಗಣನೆಯಲ್ಲಿ ಯಾವ ರಾಶಿಯಲ್ಲಿ ಸೂರ್ಯನಿರುತ್ತಾನೆಯೋ ಆ ರಾಶಿಯ ಹೆಸರು ಬರುತ್ತದೆ. ಅಂದರೆ ಸೂರ್ಯ ಮೇಷ ರಾಶಿಯಲ್ಲಿದ್ದರೆ ಅದು ಮೇಷ ಮಾಸ, ಸಿಂಹ ರಾಶಿಯಲ್ಲಿದ್ದರೆ ಅದು ಸಿಂಹ ಮಾಸ. ಅದೇ ರೀತಿ ಈಗ ಸೂರ್ಯ ಧನು ರಾಶಿಯಲ್ಲಿ ಇರುವ ಕಾರಣ ಈಗ ಧನುರ್ಮಾಸ. ಯಾವ ದಿನ ಸೂರ್ಯ ಧನು ರಾಶಿಯನ್ನು ಪ್ರವೇಶ ಮಾಡುತ್ತಾನೋ ಆ ದಿನವೇ ಧನು ಪೂಜೆ ಶುರು. ಸೂರ್ಯದೇವನ ಮಕರ ರಾಶಿಗೆ ಪ್ರವೇಶಿಸಿದ ಬಳಿಕ ಧನುರ್ಮಾಸ ಪೂಜೆ ಸಮಾಪ್ತಿಯಾಗುವುದಿಲ್ಲ. ಯಾವ ದಿವಸ ಸೂರ್ಯೋದಯದ ಒಳಗೆ ಧನುರಾಶಿಯಲ್ಲಿ ಸೂರ್ಯ ಇದ್ದಾನೋ ಆ ದಿನವೇ ಧನುರ್ಮಾಸದ ಸಮಾಪ್ತಿ. ಧನುರ್ಮಾಸದ 5 ಗಳಿಗೆ ಇದೆಯಲ್ಲ, ಅದು ದೇವತೆಗಳ ಪಾಲಿಗೆ ಸೂರ್ಯೋದಯಕ್ಕಿಂತ ಮುಂಚಿನ ಅವಧಿ ಎನ್ನುವ ಲೆಕ್ಕಾಚಾರದೊಳಗೆ ಅರುಣೋದಯ. ಈ ಅವಧಿಯಲ್ಲಿ ದೇವತೆಗಳು ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡುತ್ತಾರೆ. ದೇವತೆಗಳು ಎಚ್ಚರಗೊಂಡು ಭಗವಂತನನ್ನು ಆರಾಧಿಸುತ್ತಾರೆ. ಅರುಣೋದಯದ ಕಾಲ ಅದು ದೇವತೆಗಳ ಕಾಲ, ಬ್ರಹ್ಮಕಾಲ. ಅದೇ ಸಂದರ್ಭದಲ್ಲಿ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಭಗವಂತ ಸುಪ್ರೀತನಾಗುತ್ತಾನೆ. ಅದಕ್ಕಾಗಿಯೇ ಮುಖ್ಯ ಅರುಣೋದಯದ ಪೂಜೆ ಅಂತಲೇ ಹೇಳಬಹುದು. ಈ ಅರುಣೋದಯದ ಪೂಜೆ ಮಧ್ಯಮ ಲುಪ್ತ ತಾರಕ. ಸುಮಾರು 6:30ಕ್ಕೆ ಸೂರ್ಯೋದಯ ಆಗುವುದರಿಂದ ಅದಕ್ಕೂ ಮೊದಲೇ ದೇವರ ಪೂಜೆ ಮಾಡಿ ಪೆಟ್ಟಿಗೆ ಕಟ್ಟಿಟ್ಟು ದೇವರಿಗೆ ನಮಸ್ಕರಿಸಬೇಕು. 1.5 ಗಂಟೆ ಕಾಲ ಪೂಜೆ ಮಾಡುವುದಾದರೆ ಸೂರ್ಯೋದಯಕ್ಕೆ 1.5 ಗಂಟೆ ಮೊದಲೇ ಪೂಜೆ ಶುರು ಮಾಡಬೇಕು. ಅದಕ್ಕಿಂತ ಮುಂಚೆಯೇ ನಮ್ಮ ಸಂಧ್ಯಾ ವಂದನೆ ಮತ್ತು ಪೂಜಾ ಸಿದ್ಧತೆ ಮಾಡಿಕೊಂಡಿರಬೇಕು. ಅದಕ್ಕಿಂತ ಮೊದಲೇ ಎದ್ದು ಶೌಚ, ಮುಖವನ್ನು ತೊಳೆಯಬೇಕು. ತಣ್ಣೀರಿನಲ್ಲೇ ಸ್ನಾನ ಇತ್ಯಾದಿ ಮುಗಿಸಿಕೊಂಡಿರಬೇಕು. 6:30 ಸೂರ್ಯೋದಯ ಎಂದಾದರೆ 3:30ಕ್ಕೆ ಎಲ್ಲ ಎದ್ದು ಈ ಎಲ್ಲ ಕೆಲಸಗಳನ್ನು ಮುಗಿಸಿರಬೇಕಾಗುತ್ತದೆ. ಇದು ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆ ಕಾರ್ಯಗಳಾಗಿರುತ್ತದೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಅಥವಾ ಇನ್ಯಾವುದೇ ಒಂದು ಕಾರಣಕ್ಕಾಗಿ ತೊಂದರೆಗಳು ಆಗುತ್ತಿದ್ದರೂ ಪರಿಹಾರ ಇದ್ದೇ ಇರುತ್ತೆ. ಅದಕ್ಕಾಗಿ ಪಂಡಿತರು, ದೈವಜ್ಞ ಗುರುಗಳು ಶ್ರೀ ಮಂಜುನಾಥ್ ಅವರಿಗೆ ಒಂದು ಕರೆ ಮಾಡಿ.